ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಅವನಿಗೆ ಎಚ್ಚರವಾದಾಗ ಬೆಳಗಿನ ಜಾವ 5 ಗಂಟೆ ಆಗಿತ್ತು. ಕಣ್ತೆರೆದು ನೋಡಿದಾಗ ಪೂರ್ಣ ಅವನ ತೋಳಿಗೊರಗಿದ್ದಳು. ನಿಧಾನವಾಗಿ ಅವಳತ್ತ ನೋಡಿದ ಭಾರ್ಗವ್. ನೆಮ್ಮದಿಯ ನಿದ್ದೆಯಲ್ಲಿದ್ದವಳು ಮುದ್ದಾಗಿ ಕಂಡಳು. ಈ ಶುಗರ್ಲೆಸ್ ನನ್ನ ಲೈಫಿಗೆ ಬಂದು ಬರೀ ಸಿಹಿಯನ್ನೇ ಕೊಡ್ತಿದ್ದಾಳೆ. ಯಾವ ಹುಡುಗಿರಿಗೂ ಫಿದಾ ಆಗದಿರೋ ನಾನು ಇವಳಿಗೆ ಯಾಕೆ ಸೋಲ್ತಿದ್ದೀನೋ. ಬಹುಶಃ ಇವಳು ನನ್ನನ್ನು ಎದುರಿಸಿ ನಿಲ್ಲೋದಕ್ಕೆ ಅನಿಸುತ್ತೆ ಎಂದುಕೊಂಡವ ಅವಳನ್ನು ತನ್ನ ಎದೆಗಪ್ಪಿದ. ನಿದ್ದೆಯಲ್ಲಿದ್ದವಳಿಗೆ ಎಚ್ಚರವಾಗಲಿಲ್ಲ. ನೀನು ಯಾವಾಗಲೂ ನನ್ನ ಜೊತೆ ಹೀಗೆ ಇರಬೇಕು ಪೂರ್ಣ. ನನ್ನ ಬೆನ್ನ ಹಿಂದೆ ಜನ ಸ್ನೇಹಿತರು ಹೇಗಿದ್ದಾರೋ ಹಾಗೆ ಶತ್ರುಗಳು ಇದ್ದಾರೆ. ಅದೆಲ್ಲ ನನಗೆ ಜೀವನದ ಒಂದು ಭಾಗ. ಅದೇ ನೀನು, ಅಮ್ಮ, ಆಯು, ನನ್ನ ಕುಟುಂಬನೇ ನನ್ನ ಜೀವ ಮನದಲ್ಲೇ ಎಂದುಕೊಂಡವ ಅವಳ ಮುಂಗುರುಳ ಬಳಿ ಸಣ್ಣ ಮುತ್ತನ್ನಿಟ್ಟು ಮತ್ತೆ ನಿದ್ದೆಗೆ ಜಾರಿದ. 2 ಗಂಟೆ ಕಳೆದಾಗ ಪೂರ್ಣಳಿಗೆ ಎಚ್ಚರವಾಗಿತ್ತು. ರಾತ್ರಿ ತಡವಾಗಿ ಮಲಗಿದ್ದಕ್ಕೆ ಬೇಗ ಎಚ್ಚರವಾಗಿರಲಿಲ್ಲ. ಕಣ್ತೆರೆದವಳು ಅವನ ತೋಳಲ್ಲಿ ಬಂದೆಯಾಗಿ ಅವನೆದೆಯ ಬಡಿತ ಕೇಳಿದಳು. ಮೊದಲು ಇವ್ರು ಯಾವಾಗ ನನ್ನನ್ನು ಹೀಗೆ ಬಂಧಿಸಿದ್ರು ಎಂದುಕೊಳ್ಳುತ್ತಾ ನಿಧಾನವಾಗಿ ಅವನಿಂದ ಬಿಡಿಸಿಕೊಂಡು ಮೇಲೆದ್ದಳು. ಅವನಿಗೆ ಎಚ್ಚರವಾಗದಂತೆ ಗಡಿಯಾರದ ಕಡೆ ನೋಡಿದವಳೇ, ಅಯ್ಯೋ ಲೇಟ್ ಆಯ್ತಲ್ಲ ಇವತ್ತು ಎಂದುಕೊಳ್ಳುತ್ತಾ ತಕ್ಷಣ ಮೇಲೆದ್ದು ಮುಖ ತೊಳೆದು ಕೆಳಗೆ ನಡೆದಳು. ಅಮೃತ ಆಗಲೇ ಎದ್ದು ಟೀ ಮಾಡುತ್ತಿದ್ದಳು. ಅಮ್ಮು, ತಡ ಆಗೋಯ್ತು ಹೇಳೋದು, ಎಚ್ಚರನೇ ಆಗಿಲ್ಲ ಎಂದಳು ಅವಳ ಮುಂದೆ ಬಂದು. ಪರವಾಗಿಲ್ಲ ಅಕ್ಕ ಎಂದಳವಳು. ರಾತ್ರಿ ನಿಮ್ಮ ಭಾವನ ಹಿಸ್ಟ್ರಿ ಕೇಳ್ತಾ ಮಲಗಿದೆ, ಹಾಗಾಗಿ ತಡ ಆಯಿತು ಎಂದಳು. ಮಾತಿಗೆ ಭಾರ್ಗವ್ನ ಹಿಸ್ಟರಿ ಎನ್ನುತ್ತಿದ್ದಂತೆ ಅಮೃತಾಳ ಕಿವಿ ಚುರುಕಾದವು. ಭಾವನ ಹಿಸ್ಟ್ರಿನ ಏನಂತೆ ಅಕ್ಕ? ನಾನು ತಿಳ್ಕೊಬೇಕು ಅಂದ್ಕೋತೀನಿ, ಆದರೆ ಸಮಯನೇ ಸಿಗ್ತಿಲ್ಲ. ಆಯುಷ್ ಕೂಡ ಹೇಳ್ತಿಲ್ಲ, ಅಣ್ಣ ಕಿಂಗ್ ಥರನೇ ಇದ್ದ ಅಂತ ಹೇಳ್ತಿದ್ರು ಅಷ್ಟೇ ಎಂದಳು ಅವಳ ಬಾಯಿ ಬಿಡಿಸಲು. ಹೌದು ಅಮ್ಮು, ನಿಮ್ಮ ಭಾವ ಕಿಂಗ್ ಥರನೇ ಇದ್ದರು, ಈಗಲೂ ಹಾಗೇ ಇದ್ದಾರೆ ಎಂದಳು ಪೂರ್ಣ. ಹೌದಾ ಅಕ್ಕ? ಮಧ್ಯಾಹ್ನ ನಾನು ಮನೆಗೆ ಬಂದಾಗ ಭಾವ ಏನು ಹೇಳಿದ್ರು ಅಂತ ನೀವು ಹೇಳಬೇಕು ನನಗೆ ಎಂದವಳ ಮನದಲ್ಲಿ ತನ್ನ ಸ್ನೇಹಿತೆ ಸೃಷ್ಟಿಯ ಬಗ್ಗೆ ಭಾರ್ಗವ್ ಏನಾದರೂ ಹೇಳಿರುವನೋ ಇಲ್ಲವೋ ಎಂಬ ಪ್ರಶ್ನೆ. ಅದನ್ನವಳು ನಾಜೂಕಿನಿಂದ ತಿಳಿಯಬೇಕಲ್ಲವೇ? ಸರಿ, ಮಾತಾಡೋಣ. ನೀನು ಆಫೀಸ್ಗೆ ತಯಾರಾಗಿ ಹೋಗು, ನಾನು ಅಡುಗೆ ಮನೆ ಕೆಲಸ ನೋಡ್ಕೋತೀನಿ ಎಂದ ಪೂರ್ಣಳ ಮಾತಿಗೆ ಒಪ್ಪಿ ಅಮೃತ ಹೊರಬಂದಳು. ಈ ಭಾರ್ಗವ್ ಅಕ್ಕನ ಮುಂದೆ ತನ್ನ ಹಿಸ್ಟ್ರಿ ಏನು ಹೇಳಿದಾನೆ ಅಂತ ತಿಳ್ಕೋಬೇಕು. ಇವಳು ಹೀಗೆ ಖುಷಿಯಾಗಿರೋದನ್ನು ನೋಡಿದ್ರೆ ಸೃಷ್ಟಿಗೆ ಇವನು ಮಾಡಿರೋ ಅನ್ಯಾಯ ಹೇಳಿರೋದಿಲ್ಲ ಅನಿಸುತ್ತೆ. ಮೊದಲು ಅವನ ಹಿಸ್ಟ್ರಿ ತಿಳ್ಕೊತೀನಿ ಎಂದುಕೊಳ್ಳುತ್ತಾ ಕೋಣೆಗೆ ನಡೆದಳು. ಇತ್ತ ಪೂರ್ಣ ತಿಂಡಿಗೆ ಏನೇನೋ ಮಾಡಬೇಕೆಂದು ಚಿನ್ನಾಗೆ ಹೇಳಿ ತಾನು ಸ್ವಲ್ಪ ಸಹಾಯ ಮಾಡಿ ಕೋಣೆಗೆ ನಡೆದಳು. ಅವಳು ಕೋಣೆಗೆ ಬಂದಾಗ ಭಾರ್ಗವ್ ಇನ್ನೂ ಮಲಗಿದ್ದ. ಅವನ ಮುಂದೆ ಬಂದವಳು ಪಕ್ಕದಲ್ಲಿ ಕುಳಿತು ಅವನನ್ನೇ ದಿಟ್ಟಿಸಿದಳು. ಗಾಢ ನಿದ್ರೆಯಲ್ಲಿದ್ದ ಅವ ಇನ್ನು. ಅಹಂಕಾರಿ ಅಂತ ನಿನ್ನ ಜೊತೆ ಜಗಳಕ್ಕೆ ನಿಲ್ತಿದ್ದ ನಾನು, ಆದರೆ ಈಗ ಈ ಅಹಂಕಾರಿನೇ ಇವತ್ತು ನನ್ನ ಅಲಂಕಾರ ಆಗಿರೋದು. ನನಗೆ ನಿನ್ನ ಜೊತೆ ಆಗಿದ್ದು ತುಂಬ ಖುಷಿನೇ ಭಾರ್ಗವ್ ಎಂದು ತನ್ನೆದೆಯ ಮೇಲಿನ ತಾಳಿ ನೋಡಿಕೊಂಡಳು. ನಿನ್ನ ಮೊದಲಿನ ದಿನಗಳು ನನಗೆ ನಿನ್ನ ಮೇಲಿನ ಪ್ರೀತಿನ ಬದಲಾಯಿಸಿಲ್ಲ, ಏನೂ ವ್ಯತ್ಯಾಸನೂ ಆಗಿಲ್ಲ. ನೀನು ಯಾವಾಗಲೂ ಹೀಗೇ ಇರು, ಆದರೆ ಸ್ವಲ್ಪ ಕೋಪನ ಕಡಿಮೆ ಮಾಡ್ಕೊ ಎನ್ನುತ್ತಾ ಅವನ ಹಣೆಗೊಂದು ಮುತ್ತಿಟ್ಟು ಬಾತ್ರೂಮಿಗೆ ನಡೆದಳು. 20 ನಿಮಿಷದಲ್ಲಿ ಸ್ನಾನ ಮಾಡಿ ಬಂದು ಡ್ರೆಸ್ಸಿಂಗ್ ಏರಿಯಾದಲ್ಲಿ ಸೀರೆ ಉಡುತ್ತಾ ನಿಂತಿದ್ದಳು ಪೂರ್ಣ. ಸೊಂಟದ ನೆರಿಗೆ ಮಾಡುತ್ತಿದ್ದವಳು ಇತ್ತ ತಿರುಗಿದಾಗ ಅಮ್ಮ ಎಂದು ಕೈಯಲ್ಲಿನ ನೆರಿಗೆ ಬಿಟ್ಟವಳೇ ಎದೆ ಹಿಡಿದಳು ಕ್ಷಣ ಬೆಚ್ಚಿ. ಅವಳಂದವನ್ನು ಕದ್ದು ನೋಡುತ್ತಾ ನಿಂತಿದ್ದ ಭಾರ್ಗವ್ ಅವಳ ಭಯ ಕಂಡರೂ ಹಾಗೆಯೇ ನಿಂತಿದ್ದ ಕಲ್ಲಂತೆ ಚೂರೂ ಕದಲದೆ. ಇದೇನಿದು ಭಾರ್ಗವ್ ಹೀಗೆ ಎನ್ನುತ್ತಾ ನಾಚಿದವಳೇ ತಕ್ಷಣ ನೆಲದಲ್ಲಿದ್ದ ಸೀರೆ ಹಿಡಿದು ಅವನಿಗೆ ಬೆನ್ನು ಮಾಡಿ ನಿಂತಳು ನೆರಿಗೆ ಮಾಡುತ್ತಾ. ಇದೇನಿದು ಹೀಗೆ ಅಂದರೆ ನೀನು ನನ್ನ ಹೆಂಡತಿ ಕಣೆ ಶುಗರ್ಲೆಸ್, ನೀನು ಅಂದ ನನಗಷ್ಟೇ ಸ್ವಂತ ಎಂದ ಭಾರ್ಗವ್ ನಿಂತಲ್ಲಿಯೇ. ಹಾಗಂತ ಹೀಗೆ ಕದ್ ನೋಡೋರನ್ನ ಕಳ್ಳ ಅಂತಾರೆ ಎಂದವಳು ಬೇಗ ಬೇಗ ನೆರಿಗೆ ಮಾಡಿ ಸೊಂಟಕ್ಕೆ ಸಿಕ್ಕಿಸಿದಳು. ಹೌದಾ, ನನಗೆ ಗೊತ್ತೇ ಇರಲಿಲ್ವಲ್ಲ ಎನ್ನುತ್ತಾ ಅವಳ ಹಿಂದೆ ಬಂದ ಭಾರ್ಗವ್ ಅವಳು ಸೆರಗಿಗೆ ಹಾಕುತ್ತಿದ್ದ ಪಿನ್ ಹಿಡಿದು ತಾನೇ ಹಾಕಿ ಅವಳನ್ನು ತಬ್ಬಿದ ಹಿಂದಿನಿಂದ. ನಿಮ್ಗೇನು ಗೊತ್ತಿರುತ್ತೆ ಹೇಳಿ? ಏನೋ ಗೊತ್ತಿಲ್ಲ ಅಂತಾನೆ ಎಲ್ಲನೂ ತಿಳ್ಕೊಂಡಿರ್ತೀರ ನೀವು ಎಂದಳು ತನ್ನ ಸೊಂಟ ಬಳಸಿದ ಅವನ ಕೈ ಹಿಡಿದು. ಹೌದಾ, ಇದು ನನಗೆ ಗೊತ್ತಿರಲಿಲ್ಲ ಎಂದವ ಅವಳ ಬೆನ್ನಿಗೆ ಚುಂಬಿಸಿದ. ಕಂಪಿಸಿತು ಹುಡುಗಿ ಅವನ ಕೊಡಿಮೀಸೆ ಚುಚ್ಚಿದಂತಾದಾಗ. ನನಗೆ ಗೊತ್ತಿಲ್ಲದೆ ಇರೋದನ್ನು ನೀನು ಹೇಳಿಕೊಡು ಪೂರ್ಣ ಪಿಸುಮಾತಲ್ಲಿ ಪ್ರೀತಿಯಿಂದ ಎಂದವ
ಅವಳ ಕೊರಳ ಬಳಿ ಊದಿದ ತನ್ನ ತುಟಿಗಳಿಂದ ಬಿಸಿ ಉಸಿರು ಸೋಕಿಸುತ್ತಾ. ಅವನ ಬಿಸಿ ಉಸಿರಿಗೆ ಮೈ ರೋಮಾಂಚನವಾದಾಗ, ಬಿಡಿ ಭಾರ್ಗವ್ ಎಂದಳು ಮೆತ್ತಗೆ. ಯಾಕೆ ಬಿಡಬೇಕು ಎಂದವ ಅವಳನ್ನು ತನ್ನತ್ತ ತಿರುಗಿಸಿಕೊಂಡು ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ದಿಟ್ಟಿಸಿದ. ಅವನ ಕಣ್ಣುಗಳನ್ನೇ ನೋಡಿದಳು ಪೂರ್ಣ. ಎಂದೂ ಕಾಣದ ಪ್ರೀತಿ ಆ ಕಣ್ಣುಗಳಲ್ಲಿ. ಅವಳ ಮುದ್ದಾದ ಮುಖವನ್ನು ಮುದ್ದಿಸಲೆಂದೇ ಬಾಗಿದವನಿಂದ ಕುಡಿದಿದ್ದ ವಾಸನೆ ಮೂಗಿಗೆ ಬಡಿದಾಗ ಅವನಿಂದ ಸರಿದ ಪೂರ್ಣ ಮೊದಲು ಹಲ್ಲುಜ್ಜಿ, ನಿನ್ನೆ ಹೇಳಿದ್ನಲ್ಲ ಕುಡ್ದಿದ್ರೆ ನೋ ರೊಮ್ಯಾನ್ಸ್ ಅಂತ ಎಂದಳು. ಹೌದಾ, ಹಾಗಾದರೆ ಸ್ನಾನ ಮಾಡಿ ಬರ್ತೀನಿ ಇರು ಎಂದ. ಅವನ ಮಾತಿಗೆ ಪೆಚ್ಚಾದವಳು, ನಿಮಗೆ ಆಫೀಸಿಗೆ ಲೇಟ್ ಆಗುತ್ತೆ, ನನಗೆ ಅಂಗಡಿಗೆ ಲೇಟ್ ಆಗುತ್ತೆ, ಇಬ್ಬರು ಒಟ್ಟಿಗೆ ಹೋಗಬೇಕು, ಬೇಗ ತಯಾರಾಗಿ ಕೆಳಗೆ ಬನ್ನಿ ಎನ್ನುತ್ತಾ ಕಬೋರ್ಡಿನಿಂದ ಅವನಿಗಾಗಿ ಬಟ್ಟೆ ಆರಿಸಿ ತೆಗೆದಳು. ನೀನ್ಯಾಕೆ ಅಂಗಡಿಗೆ ಹೋಗ್ತಿದೀಯಾ? ಲಡ್ಡು ಮಾಡೋದಕ್ಕೆ. ಶರ್ಮ ಆರ್ಡರ್ ಕೊಡಬೇಕಲ್ಲ ನಾವು, ಅಮ್ಮ ಒಬ್ಬರೇ ಆಗ್ತಾರೆ, ಅದಕ್ಕೆ ಹೋಗ್ತಿದ್ದೀನಿ ಎಂದಳು ಮಂಚದ ಬಳಿ ಬಂದು. ಅವ ಡ್ರೆಸ್ಸಿಂಗ್ ಏರಿಯಾದ ಬಾಗಿಲಲ್ಲೇ ನಿಂತವ. ನನಗೊಂದು ಮುತ್ತು ಕೊಟ್ಟು ನೀನು ಏನು ಬೇಕಾದರೂ ಮಾಡು, ಎಲ್ಲಿಗಾದರೂ ಹೋಗು ಎಂದ. ಕೊಡೋದಿಲ್ಲ ಅಂದರೆ ಎಂದಳು ಕೈಕಟ್ಟಿ ನಿಂತು ಅವನ ಜೊತೆ ಎಂದಿನಂತೆ ಕೋಳಿ ಜಗಳಕ್ಕಿಳಿದು. ಕಿತ್ಕೋಬೇಕಾಗುತ್ತೆ, ಅದು ಈ ಭಾರ್ಗವನ ಸ್ಟೈಲ್ನಲ್ಲಿ ಎಂದ ಅವಳಂತೆಯೇ ಕೈಕಟ್ಟಿ ನಿಂತು ಗತ್ತಿನಿಂದ. ಹೌದಾ, ನೋಡೋಣ, ಆದರೆ ಈಗ ಮೊದಲು ತಯಾರಾಗಿ ಬನ್ನಿ ಹೋಗಿ ಎಂದಳು. ಮತ್ತೆ ಈ ಮುತ್ತಿನ ಆಟ ಶುರು ಆಗೋದು ಬೇಡ ಪೂರ್ಣ ಎಂದ ಸಹಜವಾಗಿ. ಯಾಕೆ ಬೇಡ? ಶುರು ಮಾಡಿ. ನೀವು ಕಿತ್ಕೊಳ್ಳೋದಕ್ಕೆ ನೋಡಿ, ನಾನು ಕೊಡದೇ ಇರೋದಕ್ಕೆ ನೋಡ್ತೀನಿ. ಇದ್ರ ಮಧ್ಯೆ ಏನೋ ಟೆನ್ಷನ್ ಬರುತ್ತೆ ನಿಮಗೆ, ಆಗ ನನ್ನ ಮೇಲೆ ಕೋಪ ತೋರಿಸಿ ಎಲ್ಲರ ಮುಂದೆ ಈ ಶುಗರ್ಲೆಸ್ ನನಗೆ ಮುತ್ತು ಕೊಡಲಿಲ್ಲ ಅಂತ ಹೇಳಿಬಿಡಿ ಎಂದಳು ಪಟಪಟನೆ ಅವನನ್ನು ಕಾಡುತ್ತಾ. ಅವತ್ತಾಗಿದ್ದ ಹಾಗೆ ಆಗಬಾರ್ದು ಅಂತಾನೆ ಈ ಮುತ್ತಿನ ಆಟ ಬೇಡ ಅಂದಿದ್ದು ನಾನು. ನೀನೇ ಮುತ್ತು ಕೊಟ್ಬಿಟ್ರೆ ಈ ಸಮಸ್ಯೆನೇ ಇರೋದಿಲ್ಲ ಅಲ್ವಾ? ಅಷ್ಟಕ್ಕೂ ನನಗೆ ಮುತ್ತು ಕೊಡೋದು ನೀನೊಬ್ಬಳೇ ತಾನೆ ಎಂದ ಮಗುವಂತೆ. ಅವನ ಮಾತು ಕೇಳಿ ಪ್ರೀತಿ ಉಕ್ಕಿತವಳಿಗೆ ಅವನ ಮೇಲೆ. ಅವನ ಮುಂದೆ ನಡೆದು ಬಂದವಳು, ಬೆಳಗ್ಗೆ ಎಚ್ಚರ ಆಗ್ತಿದ್ದ ಹಾಗೆ ನಿಮಗೆ ಮುತ್ತು ಕೊಟ್ಟೆ ಕೆಳಗಿಳಿದಿದ್ದು ನಾನು ಎಂದಳು ಪ್ರೀತಿಯಿಂದ. ಆಗ ನನಗೆ ಎಚ್ಚರನೇ ಇರಲಿಲ್ಲ, ಕೊಟ್ಟಿದೆಯೋ ಇಲ್ವೋ ಯಾರಿಗೆ ಗೊತ್ತು ಎಂದ ಎತ್ತಲೋ ನೋಡುತ್ತಾ. ಅವನ ನಾಟಕ ಕಂಡು ನಕ್ಕವಳು, ಸರಿ ಕೊಡ್ತೀನಿ, ಬೇಗ ಸ್ನಾನ ಮಾಡಿ ತಯಾರಾಗಿ ಎಂದು ಅವನ ಕೆನ್ನೆ ಹಿಂಡಿದಳು. ಶುಗರ್ಲೆಸ್ ಮುತ್ತಾದರೆ ಬೇಡ, ಈಗಲೇ ಹೇಳಿದ್ದೀನಿ ಎಂದವ ಬಾತ್ರೂಮಿಗೆ ನಡೆದ. ಅವನ ಮಾತು ಅರ್ಥವಾಗಿ ನಾಚಿ ನಕ್ಕ ಪೂರ್ಣ ಕೋಣೆಯಿಂದ ಹೊರ ನಡೆದಳು. ಎಲ್ಲರೂ ಒಟ್ಟಿಗೆ ಕುಳಿತು ತಿಂಡಿ ತಿಂದಿದ್ದರು. ತನ್ನ ಸ್ವೀಟ್ ಅಂಗಡಿಗೆ ಹೋಗಲು ಪೂರ್ಣ ಶರಾವತಿಯವರ ಬಳಿ ಕೇಳಿದ್ದಳು. ಅವರು ಒಪ್ಪಿದ್ದರು. ಭಾರ್ಗವ್ ಜೊತೆಗೆ ಕರೆದುಕೊಂಡು ಹೋಗುವೆ ಎಂದಿದ್ದ. ತಿಂಡಿ ಮುಗಿಸಿ ಎಲ್ಲರೂ ಮೇಲೆದ್ದಾಗ ಕೊನೆಯಲ್ಲಿ ಎದ್ದ ಭಾರ್ಗವ್, ಏಯ್ ಶುಗರ್ಲೆಸ್, ನಾನು ಕೇಳಿರೋ ಸ್ವೀಟ್ ಕೊಡಬೇಕು ನೀನಿನ್ನು ಎಂದ ಪೂರ್ಣಳ ಕೈ ಹಿಡಿದು. ಈಗೀಗ ಅವರ ಪ್ರೀತಿಯ ದಿನಗಳು ಶುರುವಾಗಿದ್ದಲ್ಲವೇ? ಈ ತುಂಟಾಟ ಇದ್ದದ್ದೇ. ನೀವು ಕೇಳಿದ ಸ್ವೀಟ್ ಯಾವುದು? ತಕ್ಷಣ ತಿಳಿಯದೆ ಕೇಳಿದಳು. ಯಾವುದು ಅಂತ ಗೊತ್ತಿಲ್ವಾ ಎಂದ ಕಣ್ಸನ್ನೆಯಲ್ಲಿ ಅವಳ ತುಟಿಗಳನ್ನು ತೋರಿಸುತ್ತಾ. ನಾಚಿದ ಪೂರ್ಣ, ಭಾರ್ಗವ್ ಎಲ್ಲರೂ ಇದ್ದಾರೆ ಬಿಡಿ ಎಂದಳು ಅವನಿಂದ ಬಿಡಿಸಿಕೊಂಡು ಅಡುಗೆ ಮನೆಗೆ ನಡೆದಳು. ಮತ್ತವಳನ್ನು ಕಾಡಬೇಕೆಂದುಕೊಂಡವನ ಫೋನ್ ರಿಂಗ್ ಆಯಿತು. ಮೊದಲೇ ಆಫೀಸಿಗೆ ಹೋಗಿದ್ದ ಕಂಟಿ ಕರೆ ಮಾಡಿದ್ದ. ಹೇಳು ಕಂಟಿ ಎಂದ ಕಾಲ್ ರಿಸೀವ್ ಮಾಡಿ. ಅಣ್ಣ, 12 ಗಂಟೆಗಿದ್ದ ಕುನಾಲ್ ಇಂಡಸ್ಟ್ರೀಸ್ ಮೀಟಿಂಗ್ 11 ಗಂಟೆಗೆ ಫಿಕ್ಸ್ ಆಗಿದೆ. ನಾವು ಬೇಗ ಹೋಗಬೇಕು, ನೀವು ಬೇಗ ಬನ್ನಿ ಅಣ್ಣ ಎಂದ. ಹೌದಾ, ಈಗಲೇ ಬರ್ತೀನಿ ಎಂದ ಭಾರ್ಗವ್. ಪೂರ್ಣ, ನನಗೆ ಮೀಟಿಂಗ್ ಇದೆ, ಬೇಗ ಬಾ, ನಿನ್ನನ್ನು ಡ್ರಾಪ್ ಮಾಡಿ ನಾನು ಆಫೀಸ್ಗೆ ಹೋಗ್ತೀನಿ ಎಂದ. ನಿಮಗೆ ಲೇಟ್ ಆಗುತ್ತೆ ಅನ್ನೋದಾದರೆ ನೀವು ಹೋಗಿ, ನಾನು ಇನ್ನೊಂದು ಕಾರ್ನಲ್ಲಿ ಹೋಗ್ತೀನಿ, ಡ್ರೈವರ್ ಇದ್ದಾರೆ ಎಂದಳು ಹೊರಬಂದು. ಹಾಗೇನಿಲ್ಲ, ಬಾ, ನಿನ್ನನ್ನು ಡ್ರಾಪ್ ಮಾಡಿನೇ ಹೋಗ್ತೀನಿ, ಕೇಳಿದ ಸ್ವೀಟ್ ಬೇರೆ ಸಿಗಲಿಲ್ಲ ಎಂದ ಕೊನೆಯ ಮಾತನ್ನು ಗೊಣಗುತ್ತಾ. ಅವಳು ಅವನನ್ನೇ ಕಿರುಗಣ್ಣಿನಿಂದ ದಿಟ್ಟಿಸಿದಳು. ಅಯ್ಯೋ, ಈ ಲುಕ್ಕೆಲ್ಲ ಆಮೇಲೆ ಕೊಡುವಂತೆ, ಬಾ, ನನಗೆ ಲೇಟ್ ಆಗುತ್ತೆ ಎಂದವ ಅವಳ ಕೈ ಹಿಡಿದು ಹೊರ ಹೋಗಲು ಹೆಜ್ಜೆ ಇಟ್ಟ. ಮೊಬೈಲ್ ಮತ್ತೆ ಪರ್ಸ್ ತೊಗೊಂಡು ಬರ್ತೀನಿ ಇರಿ ಎಂದವಳು ಅವನಿಂದ ಬಿಡಿಸಿಕೊಂಡು ಕೋಣೆಗೆ ಓಡಿದಳು. ಅಯ್ಯೋ, ಇವತ್ತು ಕುನಾಲ್ ಇಂಡಸ್ಟ್ರೀಸ್ ಮೀಟಿಂಗ್ ಇದೆ, ಸಂಜೆ ಇದ್ರ ಬಗ್ಗೆ ಮಾತಾಡೋಣ ಎಂದು ಶರಾವತಿ ಮತ್ತು ಆಯುಷ್ ಜೊತೆ ಮಾತನಾಡುತ್ತಾ ನಿಂತ ಭಾರ್ಗವ್. ಪೂರ್ಣ ಕೆಳಗಿಳಿದು ಬಂದಾಗ ಎಲ್ಲರೂ ತಮ್ಮ ತಮ್ಮ ಕೆಲಸಗಳತ್ತ ನಡೆದಿದ್ದರು. ಭಾರ್ಗವ್ ಹೇಳಿದಂತೆಯೇ ಪೂರ್ಣಳನ್ನು ಅಂಗಡಿಗೆ ಬಿಟ್ಟು ತಾನು ಆಫೀಸ್ಗೆ ಹೋಗಿದ್ದ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.